ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಜೈಲಿನಲ್ಲಿ ನಿದ್ದೆ ಇಲ್ಲದೆ ಆರೋಪಿ ದರ್ಶನ್ ಒದ್ದಾಟವನ್ನ ಅನುಭವಿಸುತ್ತಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸಲ್ಲಿ ದರ್ಶನ್ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ಜೈಲಿನಲ್ಲಿ ನಿದ್ದೆ ಬರ್ತಾ ಇಲ್ಲ, ಅವರಿಗೆ ಒದ್ದಾಡುವ ಪರಿಸ್ಥಿತಿ. ದಾಸನಿಗೆ ಇನ್ನೂ ಸಿಕ್ಕಿಲ್ವಾ ಹಾಗಾದ್ರೆ ಹಾಸಿಗೆ ಹಾಗೆ ದಿಂಬು ಕೇಳ್ಕೊಂಡಿದ್ರು. ಈ ಹಿಂದೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯವನ್ನ ಕೋರಿ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ರು. ಇಂದು ಆರೋಪಿ ದರ್ಶನ್ ಅರ್ಜಿ ವಿಚಾರಣೆಯಾಗುತ್ತೆ. 64ನೇ ಸೆಷನ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯಾಗುತ್ತೆ. ಜೈಲಾಧಿಕಾರಿಗಳು ಕೋರ್ಟ್ ಆದೇಶವನ್ನ ಪಾಲಿಸ್ತಾ ಇಲ್ಲ, ಹೀಗಂತ ಜೈಲಾಧಿಕಾರಿಗಳ ವಿರುದ್ಧವೇ ದರ್ಶನ್ ಆರೋಪಿಸ್ತಾ ಇದ್ದಾರೆ. ಜೈಲಾಧಿಕಾರಿಗಳು ಖುದ್ದು ಹಾಜರಿಗೆ ಸೂಚನೆಯನ್ನ ನೀಡಲಾಗಿದೆ. ಹಾಗಾದ್ರೆ ಇವತ್ತೇನಾದ್ರೂ ಸಿಗತ್ತಾ ದರ್ಶನ್ಗೆ ಹಾಸಿಗೆ ದಿಂಬು ಅನ್ನುವಂಥ ಪ್ರಶ್ನೆ. ಈ ಹಿಂದೆ ದರ್ಶನ್ ಎರಡೆರಡು ಅರ್ಜಿಯನ್ನ ಸಲ್ಲಿಸಿದ್ರು ಕೋರ್ಟ್ಗೆ. ಒಂದು ಹಾಸಿಗೆ ದಿಂಬು ಬೇಕು ಅಂತ, ಮತ್ತೊಂದು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡೋದು ಬೇಡ ಅಂತ. ಅದರ ಮಧ್ಯದಲ್ಲಿ ಕನಿಷ್ಠ ಸೌಲಭ್ಯ ಮಲ್ಕೊಳ್ಳೋದಕ್ಕೆ, ಅದರಲ್ಲೂ ಮಳೆಗಾಲ ಚಳಿ ಇರುತ್ತೆ, ಹಾಗಾಗಿ ಹಾಸಿಗೆ ದಿಂಬು ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಇಲ್ಲಿವರೆಗೂ ಕೂಡ ಹೇಳಬೇಕು ಅಂತ ಹೇಳಿದ್ರೆ ನ್ಯಾಯಾಲಯ ಕೂಡ ಹಾಸಿಗೆ ದಿಂಬನ ಕೊಟ್ಟುಬಿಡಿ, ಅದು ಕನಿಷ್ಠ ಸೌಲಭ್ಯ ಅಲ್ವಾ, ಕೊಟ್ಟುಬಿಡಿ ಅಂತ ಹೇಳಿದರು. ಇಷ್ಟು ದಿನಗಳಾಗ್ತಾ ಇದೆ, ಹತ್ರ ಒಂದು ವಾರ ಕೂಡ ಕಳೀತು, ಆದರೆ ಸೌಲಭ್ಯ ಮಾತ್ರ ಸಿಗ್ತಾ ಇಲ್ಲ. ಒಂದು ಕಡೆ ಆರೋಗ್ಯ ಸಮಸ್ಯೆ, ಮತ್ತೊಂದು ಕಡೆ ಫಂಗಸ್ ಆಗ್ತಾ ಇದೆ, ಬಿಸಿಲೇ ನೋಡಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು. ಒಟ್ಟಿನಲ್ಲಿ ಇವತ್ತು ಸಿಗತ್ತಾ ಹಾಸಿಗೆ ದಿಂಬು? ಕಾದು ನೋಡಬೇಕು.